ಕಾರ್ಯಕರ್ತರಾದಂತಹ ಜಯರಾಜ್ ನಾಯ್ಡು ಅವರು ಕೂಡ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸರ್, ನೀವೊಬ್ಬರು ಸಾಮಾಜಿಕ ಕಾರ್ಯಕರ್ತರಾಗಿ ನಿಮ್ಮ ಒಂದಿಷ್ಟು ವಿಡಿಯೋಗಳನ್ನು ನಾವು ಕೂಡ ಗಮನಿಸ್ತಾ ಇರ್ತೀವಿ. ಈಗ ಬೆಂಗಳೂರಲ್ಲಿ ಹೇಗಾಗಿದೆ ಅಂತ ಹೇಳಿದ್ರೆ, ಹೇಳ್ತಾ ಇದ್ರು ಕಿರಣ್ ಕುಮಾರ್ ಅವರು, ಬೆಂಗಳೂರು ಜನರಿಗೆ ನಾಚಿಕೆ ಆಗಬೇಕು, ಯಾವ ಮುಖ ಇಟ್ಕೊಂಡು ನೀರು ಕೇಳ್ತೀರಾ ನೀವು ಅಂತ ಹೇಳಿ. ಯಾಕಂದ್ರೆ ತಪ್ಪೆಲ್ಲವೂ ಕೂಡ ನಮ್ಮಲ್ಲೇ ಇರುತ್ತೆ. ಮತ್ತೆ ಎಷ್ಟು ಮರವು ಅಂತ ಹೇಳಿದ್ರೆ, ಈಗ ಹೆಂಗೋ ಒಂದ್ ಎರಡೂವರೆ ತಿಂಗಳು ನೀರಿಗೆ ಕಷ್ಟ ಆಗುತ್ತೆ. ಒಂದು ಮಳೆ ಬಂತು, 2 ಮಳೆ ಬಂತು ಅಂದ್ರೆ ಅಲ್ಲಿಗೆ ಮುಗೀತು. ಮತ್ತಿನ್ ನೆಕ್ಸ್ಟ್ ಇಯರ್ ಬೇಸಿಗೆನೆ ಈ ರೀತಿ ಸಮಸ್ಯೆ ಉಂಟಾಗೋದು. ಬಟ್ ಈಗಿಂದನೇ ನಾವು ಕಂಟ್ರೋಲ್ ಮಾಡಿದ್ರೆ ಈ ರೀತಿ ಸಮಸ್ಯೆ ಬರಲ್ಲ ಅಲ್ವಾ ಸರ್? ಅಲ್ಲ, ನಮ್ಮ ಜನ ಹೆಂಗೆ ಅಂದರೆ ಗಡ್ಡೆಗೆ ಬೆಂಕಿ ಬಿದ್ದಾಗೆ ನಾವು ಬಾವಿ ತೋಡಿದ್ರು. ಹೌದು, ಅದೇ ರೀತಿ ನಮ್ಮದು. ಈಗಲ್ಲ ನೋಡಿ ಏನಾಗುತ್ತೆ ಅಂದರೆ, ಈ ಕಡೆ ಎಲ್ಲದನ್ನು ನಾವು ಪರಿಸರದ ಬಗ್ಗೆ ಮತ್ತು ಇನ್ನೊಂದ್ರ ಬಗ್ಗೆ ಮಾತಾಡೋದಕ್ಕಂತಲ್ಲ. ಆಯಿತು, ಬೆಂಗಳೂರಲ್ಲಿ ಪ್ರತಿಯೊಬ್ಬರು ಮನೆ ಕಟ್ತಿದ್ದಾರೆ. ಆ ಮಳೆ ನೀರು ಕೊಯ್ಲು ಮಾಡಲಿಲ್ಲ ಅಂದ್ರೆ ಲೈಸೆನ್ಸ್ ಕೊಡಲ್ಲ ಅಂತ ಹೇಳಿದ್ರು. ಹೌದು ಹೌದು, ಕೊಡ್ತಾ ಇಲ್ವಾ ಈಗ? ಹೌದು, ಎಲ್ಲ ಅದು ಲಂಚ ಕೊಟ್ರೆ ಎಲ್ಲ ಆಗುತ್ತೆ ಸರ್. ಅದು ಒಂದು. ಮತ್ತೆ ನೋಡಿ, ನಮಗೆ ನಮ್ಮ ಜನ ಹೇಗೆ ಅಂದರೆ, ಕಾವೇರಿ ತಮಿಳ್ನಾಡಿಗೆ ಬಿಡ್ತಿದ್ದಾರೆ, ಹೋರಾಟಕ್ಕೆ ಬನ್ನಿ ಅಂದರೆ, ನಾನು ಒಬ್ಬ ಕನ್ನಡ ಪರ ಹೋರಾಟಗಾರನಾಗಿ ಹೌದು ಇಲ್ಲಿ ಟೌನ್ ಹತ್ರ ಅಮ್ಮಮ್ಮ ಅಂದ್ರೆ 2,000 ಜನ ಸೇರ್ತೀವಿ ನಾವು. ನಾನು ಅವತ್ತು ಹೇಳಿದ್ದೆ, ಬೆಂಗಳೂರು ಜನಸಂಖ್ಯೆ ಎಷ್ಟು ಸರ್? 1 ಕೋಟಿ. 1 ಕೋಟಿ, ಹೌದು. 1% ಬಂದ್ರು ಅಲ್ಲ ಎಕ್ಸಾಮ್ ಬೇಡ ಆಯ್ತಾ, ಆಯ್ತಾ, 1 ಲಕ್ಷ ಜನ ಆದ್ರೂ ಬರ್ಬೇಕಾಗಿತ್ತು, ಬರ್ತಾ ಇರಲಿಲ್ಲ. ಅಂದ್ರೆ 2,000 ಜನರಿಗೆ ಅಷ್ಟೇ ಅವಶ್ಯಕತೆ ಇರೋದು. ಈಗ ನೋಡಿ ಸರ್, ಈಗ ಆಯ್ತಾ. ಇನ್ನೂ ಒಂದು ಮೇಡಮ್, ರಾಜಕೀಯ ಇಚ್ಛಾಶಕ್ತಿನೂ ಇಲ್ಲ ಇಲ್ಲಿ. ನೋಡಿ, ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಇತ್ತು ಫಸ್ಟ್ ನಮಗೆ, ಬೆಂಗಳೂರು ನೀರು ಕೊಡ್ತಕ್ಕಂಥದ್ದು ಒಂದೇ ಒಂದು ಡ್ಯಾಮ್. ಅದು ನಿಂತು ಹೋದಾಗ ಪರ್ಯಾಯವಾಗಿ ಯಾವುದೂ ಮಾಡ್ದೇನೆ ಇವತ್ತು ಕಾವೇರಿ ಒಂದನ್ನೇ ನಂಬಿಕೆ ಕೂತಿದ್ವಿ ನಾವು. ಕಾವೇರಿನ ಒಂದು ನಂಬಿಕೆ ಕೂತಿದ್ವಿ ನಾವು. ಕಾವೇರಿನೂ ನಾಳೆ ಬೆಳಗ್ಗೆ ನೀರಿಲ್ಲ ಅಂದ್ರೆ ಬೆಂಗಳೂರು ಕತೆ ಏನಾಗಾರೆ ಅಂದ್ರೆ ಸರ್ಕಾರಕ್ಕೆ ಇಚ್ಛಾಶಕ್ತಿ ಇಲ್ವಾ? ಪರ್ಯಾಯವಾಗಿ ನಾನು ಏನಾದರೂ ಒಂದು ಮಾಡಬೇಕು ಅಂತ. ಅಲ್ಲ, ಇವರು ಹೆಸರಿಗಷ್ಟೇ ಬ್ರ್ಯಾಂಡ್ ಬೆಂಗಳೂರು ಸರ್. ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ನಮ್ ಚಕಾರ ಇಲ್ಲ. ಬಟ್ ಬ್ರ್ಯಾಂಡ್ ಬೆಂಗಳೂರು ಆಗಬೇಕು ಅಂದ್ರೆ ಇಲ್ಲ, ಬ್ರ್ಯಾಂಡ್ ಬೆಂಗಳೂರು ಅವ್ರಿಗೆ ಅವ್ರು ದುಡ್ಡು ಮಾಡ್ಲಿಕ್ಕೆ ಅಥವಾ ಏನದು, ಎಲ್ಲ ಪಕ್ಷಗಳು ಒಂದೇ ನಾಣ್ಯದ 2 ಮುಖಗಳು ಮೇಡಮ್. ಎಲ್ಲರೂ ಅಷ್ಟೇ, ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, JDS ಆಗಿರೋದು. ಆದರೆ ಇವತ್ತೇನಾಗ್ತದೆ, ಬಫರ್ ಝೋನ್ ಅಂತ ಕರಿತೀವಿ ನಾವು. ತಿಪ್ಪಗೊಂಡನಹಳ್ಳಿಗೆ ಬರ್ತಕ್ಕಂತಹ ನೀರು ಏನಿದೆ, ಬಫರ್ ಝೋನ್ನ ಗ್ರೀನ್ ಟರ್ಬ್ಯುನಲ್ ಹೇಳುತ್ತೆ ಯಾವುದೇ ಕಾರಣಕ್ಕೂ ತಡೆ ಹಿಡಿಬಾರ್ದು ಅಂತ. ಇವತ್ತು ಲೇಔಟ್ಗಳಾಗಿದ್ದಾವೆ, ಅಲ್ಲಿ ನೀರು ಹರಿದು ಬರ್ತಾ ಇಲ್ಲ. ಅದೇ ರೀತಿ ನಮಗೆ ಬೆಂಗಳೂರಿಗೆ ಇವತ್ತು ಎಲ್ಲೂ ಸಮೇತ ನೋಡಿ, ಫಸ್ಟ್ ತಿಪ್ಪಗೊಂಡನಹಳ್ಳಿ ಕೆರೆ, ಹೆಬ್ಬಾಳ ಕೆರೆ, ಇದ್ರ ಕೆರೆ ಎಲ್ಲ ನೀರು ಬರ್ತದೆ. ಇವತ್ತು ಯಾವುದೂ ಇಲ್ಲ ನಮಗೆ, ಸೋರ್ಸೇ ಇಲ್ಲ. ಅದೊಂದು ಬಿಟ್ಟರೆ ಅಲ್ಲಿಗೆ ನೋಡಿ, ಇವತ್ತು ಇಷ್ಟು ನೀರಿಗೋಸ್ಕರ ಗಲಾಟೆ ಆಗ್ತಾ ಇದೆ ಅಥವಾ ಹಾಹಾಕಾರ ಇದೆ. ನನ್ನಲ್ಲೇ 200 ಜನ ಇದ್ದು ಇವತ್ತು ಎಷ್ಟು ಕಷ್ಟ ಆಗ್ತದೆ, ಅಷ್ಟು ಕಷ್ಟ ನನಗೆ. ಅಂದರೆ ನಾನೇನು ಹೇಳ್ತಿದ್ದೀನಿ, ಎಲ್ಲರಿಗಾಗಿ ನನಗೂ ಆಗ್ತಾ ಇದೆ, ನಾನು ಸಪ್ರೇಟ್ ಅಲ್ಲ. ಆದರೆ ಅಲ್ಲಿಗೆ ನನಗೂ ಸಹ ಆ ಬೋರ್ವೆಲ್ಲಿತ್ತು, ನಿಂತೋಯ್ತು. ಈಗ ನೀರು ಬರ್ತಾಯಿತ್ತು, ಅದು ಸ್ಟಾಪ್ ಆಯಿತು. ಮುಂದೇನು ಮಾಡಬೇಕಾಗಿದೆ? ಹಂಗಾದ್ರೆ ನಾನು ಹೀಗೆ ಮಾಡಿದೆ, ನನ್ನ ಓನ್ ಆಗಿರಬೇಕು. ನಾನು ಅಡ್ಮಿಷನ್ ಸ್ಟಾಪ್ ಮಾಡಿದೆ, ನಮ್ಮಲ್ಲಿ ಬರ್ತಕ್ಕಂಥ ಹೌದು ಸ್ಟಾಪ್ ಮಾಡಿದೆ. ಹಂಗಾದರೆ ಆ ಅರ್ಥದಲ್ಲಿ ಹೋದರೆ ನಾವು ಬೆಂಗಳೂರು ಖಾಲಿ ಮಾಡಬೇಕಾ? IT BT ಏನಾದರೂ ಇವತ್ತು ಬೆಂಗಳೂರು ನೀರಿಗೆ ಹಾಹಾಕಾರ ಆಗ್ತಾ ಅಂತ ಗೊತ್ತಾದರೆ ಇರಬರ ಕಂಪ್ನಿಗಳಿಗೆ ಕಿತ್ಕೊ ಹೋಗ್ಬಿಡ್ತವೆ. ಏನೇನು ಉಳಿಯಲ್ಲ. ಬೆಂಗಳೂರು ಯಾವ ಕಾರಣಕ್ಕೂ ಏನು IT BT ಮಾಡ್ತೀವಿ ಅಥವಾ ಬ್ರ್ಯಾಂಡ್ ಮಾಡ್ತೀವಿ ಅಂತ ಹೇಳ್ತಿರೋ, ಬ್ರ್ಯಾಂಡು ಆಗಲ್ಲ, ಯಾವುದೂ ಆಗಲ್ಲ. ಹಿಂದೆ ಒಂದು ಸಲ ಏನಾಗಿತ್ತು, ಇದೇ ಥರ IT BT ಅವರು ಎಲ್ಲ ಖಾಲಿ ಮಾಡ್ಕೆ ಹೋದಾಗ ಏನಾಗಿತ್ತು ಬೆಂಗಳೂರು ಅಂತಂದರೆ, ಯಾವ ಮಟ್ಟಕ್ಕಾಗಿತ್ತು ಅಂದರೆ ಅಷ್ಟು ಮಟ್ಟಕ್ಕೆ ಮತ್ತೆ ರಿವರ್ಸ್ ಬರ್ತಾ ಇದೆ. ಖಂಡಿತ ಸರ್, ಎಕ್ಸಾಕ್ಟ್ಲಿ. ಇನ್ನೊಂದು ಮೇಡಮ್ ನೋಡಿ, ಇವತ್ತು ತಿಪ್ಪಗೊಂಡನಹಳ್ಳಿ ಕೆರೆ ಅದು ಏನು ಓವರ್ಫ್ಲೋಯಿಂಗ್, ಇವತ್ತು ಅಲ್ಲಿ ನೀರಿದೆ, ಅದು ವಿಷಕಾರಿಯಾಗಿದೆ. ಅದು ತಿಪ್ಪಗೊಂಡನಹಳ್ಳಿಗೆ ಮೂಲ ನಮ್ಮ ಕೆರೆ ನದಿ ಯಾವುದು? ವೃಷಭಾವತಿ ಹರಿದು ಬರ್ತಿದ್ದು ಎಲ್ಲಿಂದ? ನಂದಿ ಬೆಟ್ಟದ ತಪ್ಪಲಿನಿಂದ. 5 ಉಗಮ ನದಿಗಳ ಸ್ಥಾನ ಆದಂತ ನಂದಿ ಬೆಟ್ಟಕ್ಕೆ ಇವತ್ತು ನಮ್ಮ ಕೊಡುಗೆ ಏನು? ಯಾರನ್ನ ನೋಡಿದೀರಾ? ನಿಮ್ಗೆ ಏನಾಗಿದೆ ನಂದಿ ಬೆಟ್ಟಕ್ಕೆ ಅಂತ? ಸರ್ ಅದೇನೆ ಅಲ್ಲ, ನಂದಿ ಬೆಟ್ಟನ ನೀವ್ ಏನ್ ಮಾಡಿಟ್ಟಿದ್ದೀರಾ ಸರ್? 1 ನಿಮಿಷ. ಅಲ್ಲ, ನಾನು ಇವತ್ತು ಅದನ್ನೇ ಮಾತು ಕೇಳ್ತಾ ಇದ್ದೀನಿ ಸರ್. ನಂದಿ ಬೆಟ್ಟನ ನಾವ್ ಏನ್ ಮಾಡಿಟ್ಟಿದೀವಿ ಸರ್? ನಾವು ಟೂರಿಸಂ ಪ್ಲೇಸ್ ಮಾಡಿದ್ವಿ ಸರ್. 1 ನಿಮಿಷ. ನಂದಿ ಬೆಟ್ಟದ ತಪ್ಪಲಿನಲ್ಲಿ ಭಗವಂತನ ಆರಾಧನೆ, ಲೇಸರ್ ಲೈಟ್ಗಳು, ಸ್ವಾಮೀಜಿ ಬಂದು ಭಕ್ತವದಿಂದ ಕುಣಿದಿದ ತಕ್ಷಣ ಆಕಾಶದಿಂದ ಮಳೆ ಬರುತ್ತಾ? ಇದೇ ನಂದಿ ಬೆಟ್ಟದ ತಪಲಿನಲ್ಲಿ ಬಫರ್ ಝೋನ್ ನಲ್ಲಿ ಇವತ್ತು ಕಮರ್ಷಿಯಲ್ ಆಗಿದೆ. ಅಲ್ಲಿ ರೆಸಾರ್ಟ್ಗಳು, ಬಾರು, ಪಬ್ ಅಂಡ್ ರೆಸ್ಟೋರೆಂಟ್ಗಳು, ರೆಸ್ಟೋ ಬಾರ್ಗಳನ್ನು ಓಪನ್ ಮಾಡಿ
ಕುಡಿದು ಕುಪ್ಪಳಿಸಿ ಇವತ್ತು ನಂದಿ ಬೆಟ್ಟನ ಹಾಳು ಮಾಡಿದವ್ರು ಯಾರು? ಎಷ್ಟು 5 ಬೆಟ್ಟಗಳು ಸರ್. ನಮ್ ಇವತ್ತು ನಂದಿ ಬೆಟ್ಟದ ಸುತ್ತಲೂ ಇರ್ತಕ್ಕಂಥ 5 ಬೆಟ್ಟಗಳಲ್ಲಿ ನಮ್ಮ 5 ನದಿಗಳನ್ನು ಉಗಮ ಮಾಡ್ತಿದ್ದಂತ ಜಾಗ ಅದು. ಇವತ್ತಂತ ಬೆಟ್ಟದ ಜಾಗದಲ್ಲೂ ಹೋಗಿ ಅದ್ ಯಾರೋ ಒಬ್ಬ ಸ್ವಾಮೀಜಿನ ತಗೊಂಬಂದು ಕೂರಿಸಿದಿರಲ್ಲ, ಆ ಸ್ವಾಮೀಜಿ ಭಜನೆ ಮಾಡಿದ ತಕ್ಷಣ ಇಡೀ ಪ್ರಪಂಚ ಪ್ರಕಟಣೆ ಮಾಡಿದ್ದು ಸೇವ್ ಸಾಯಿಲ್, ಮಣ್ಣನ್ನ ಉಳಿಸಿ ಏನು ತಗೊಂಬಂದು ಇವಾಗ ಆಶ್ರಮ ಕಟ್ಬಿಟ್ಟು ಕೋಟಿಗಟ್ಟಲೆ ಮಾಡ್ಕೊಂಡು ಕೂತಿದ್ದಾರೆ. ಅಲ್ಲ, ಅದನ್ನ ಯಾರು ಸರ್ ಪ್ರಶ್ನೆ ಇವತ್ತು ಯಾರು ಪ್ರಶ್ನೆ ಮಾಡ್ಲಿಲ್ಲ ಮೇಡಮ್. ಅಲ್ಲಿ ಯಾವೊಬ್ಬ ಸಾಮಾಜಿಕ ಹೋರಾಟಗಾರ, ಪರಿಸರ ಹೋರಾಟಗಾರರಾಗ್ಲಿ ಅಥವಾ ಕನ್ನಡ ಹೋರಾಟಕ್ಕೆ ಯಾರು ಬೆಂಬಲ ಮಾಡ್ಲಿಲ್ಲ ಸರ್. ಪರಿಸರ ಹೋರಾಟಗಾರರಾಗ್ಲಿ ಅಥವಾ ಕನ್ನಡ ಪರ ಹೋರಾಟಗಾರರಾಗ್ಲಿ ಅಥವಾ ಬುದ್ಧಿಜೀವಿಗಳೇನಾದ್ರು ಅದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಹಿಂದೂ ವಿರೋಧಿ ಪಟ್ಟ ಕಟ್ತಾರೆ. ಇದು ಹಿಂದೂ ವಿರೋಧಿ ಪಟ್ಟ ಅಲ್ಲ. ಕೊಯಂಬತ್ತೂರ್ನಲ್ಲಿ ಅದೇ ಸ್ವಾಮೀಜಿನ ಒದ್ದು ಓಡಿಸಿದ್ರು. ಯಾಕಂದ್ರೆ ಎಲಿಫೆಂಟ್ ಕಾರಿಡಾರ್ಸ್ ಗಳನ್ನ ಆಕ್ಯುಪೈ ಮಾಡಿ ಅಲ್ಲಿರ್ತಕ್ಕಂಥ ಟ್ರೈಬ್ಸ್ ಗಳನ್ನ ಎದುರಾಕೊಂಡ್ರು. ಇವತ್ತು ಚಿಕ್ಕಬಳ್ಳಾಪುರ್ನಲ್ಲಿ ಮಾಡಿರೋದೇನು ಮೇಡಮ್? ಅದೇ ಒಂದು ಇದ್ರ ಬಫರ್ ಝೋನ್ ಅಲ್ಲಿ ತಗೊಂಡ್ಬಂದು ಇವ್ರು ಆಶ್ರಮನ ಕಟ್ತಾರೆ. ಮಾಡ್ತೀನಿ 45 ರೂಪಾಯಿ ವಸೂಲಿ ಮಾಡಿದ್ರು. ಏನಂತ ಕೊಟ್ರು? ಎಲ್ಲೋಯ್ತು ಯಾರು ಸರ್? ಯಾರು ಪ್ರಶ್ನೆ ಮಾಡಬೇಕು? ಈಗ ನೀವ್ ಹೇಳಿದ್ರಲ್ಲ, ನೀವು ಪ್ರಶ್ನೆ ದ್ರೋಹಿಗಳು. ಅದೇನೇ ಹೇಳಿದ್ದು, ಬೇರೆ ರೀತಿ ಪಟ್ಟ ಕಟ್ತಾರೆ ನಿಮ್ಮನ್ನ. ಪ್ರಶ್ನೆ ಮಾಡೋದ್ಯಾರು? ಸರ್ಕಾರಗಳು. ಮೇಡಮ್ ಸರ್ಕಾರ ಅಂತಲ್ಲ ಮೇಡಮ್, ಸರ್ಕಾರಗಳನ್ನ ನಡೆಸಬೇಕಾದ್ರೆ ನಾವು ಪ್ರತಿ ವರ್ಷ ನಾವೆಲ್ಲರಿಗೂ ವೋಟ್ ಮಾಡ್ತೀವಿ. ಜಗತ್ ಜಾಹೀರ ನಾಯ್ಡು ಸರ್, ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋದೇ, ಜನಸಾಮಾನ್ಯರಿಗೂ ಕೂಡ ಗೊತ್ತಿರೋದು. ವೋಟ್ ಹಾಕಕ್ ಮುಂಚೆ ಒಬ್ಬ ವ್ಯಕ್ತಿಗೆ ತಾನು ಎಲ್ಲಾ ಸರ್ಕಾರಗಳು ತನ್ನ ಮನೇಲಿ ಎಲ್ಲಾ ಶುಚಿ ಎಲ್ಲಾ ಬೇಕು ಅಂತಾನಲ್ಲ, ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡೋ ದೃಷ್ಟಿ ಬಂದಾಗ ಯಾಕೆ ಈ ತರ ಬೇಜವಾಬ್ದಾರಿ ಆಗ್ತಾನೆ? ಅಂತ ಬೇಜವಾಬ್ದಾರಿ ಅವ್ರನ್ನ ನಾವು ಕೂರಿಸಿರೋದು. ರಾಜಕಾರಣಿಗಳ ಬಗ್ಗೆ ಮಾತಾಡ್ಲಿಕ್ಕೆ ರಾಜಕಾರಣಿಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಸರ್. ಇಲ್ಲಿ ಪಬ್ಲಿಕ್ ಒಬ್ಬ ಮನುಷ್ಯನಿಗೆ ವೋಟ್ ಹಾಕೋ ಹಕ್ಕು ಕೊಟ್ಟಾಗ ಸರ್, ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಒಬ್ಬ ವ್ಯಕ್ತಿಗೆ ವೋಟ್ ಹಾಕಕ್ಕೆ ಅಂತ ಕೊಟ್ಟಾಗ ವೋಟ್ ಹಾಕೋ ವ್ಯಕ್ತಿ ಸದ್ಗುರು ಅವರಿಗೆ ಕದ್ದೇನ್ ಕೊಡ್ಲಿಲ್ಲ ಸರ್. ಕದ್ದು ಕೊಟ್ಟಿದ್ದಲ್ಲ, ಎಲ್ಲಾ ಪರಾಭವೇ ಮಾಡ್ಕೊಟ್ಟಿದ್ದು. ಅದು ಸರ್ಕಾರನೇ ಜಾಗ ಕೊಟ್ಟಿದ್ದು ಅವರಿಗೆ. ಸರ್ಕಾರನೇ ಜಾಗ ಕೊಟ್ಟಿದ್ದು ಸರ್ ಅವರಿಗೆ. 100 ಎಕರೆ ಜಾಗ ಕೊಟ್ಟಿದೆ ನೋಡಿ. ಯಾಕೆ ಯಾರು ಪ್ರಶ್ನೆ ಮಾಡಲ್ಲ ಸರ್? ಅಲ್ಲಿ ಯಾರು ಮಾಡಕ್ ಆಗಲ್ಲ ಮೇಡಮ್. ಇವತ್ತು ಅದೇ ಜಾಗನ ಕಮರ್ಷಿಯಲ್ ಮಾಡಿ ಕೂರಿಸಿದ್ದಾರೆ. ಒಂದೊಂದು ಜಾಗಗಳಲ್ಲಿ ಇವತ್ತು ರೆಸಾರ್ಟ್ ಗಳಾಗ್ತಿದೆ, ಮತ್ತೆ ದೊಡ್ಡ ದೊಡ್ಡ ಫಾರ್ಮ್ ಲ್ಯಾಂಡ್ ಗಳಾಗ್ತಿದೆ. ಅಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಏರ್ಪೋರ್ಟ್ ಗೆ ತುಂಬಾ ಹತ್ರದಲ್ಲಿ ಇರೋದ್ರಿಂದ ಅದನ್ನ ಸಂಪೂರ್ಣ ಕಮರ್ಷಿಯಲ್ ಮಾಡಿಟ್ರು. ಅನ್ನ ಬೆಳೀತಿದಂತ ಒಬ್ಬ ರೈತ ಇವತ್ತು ಅನ್ನ ಬೆಳೀತಾ ಇಲ್ಲ, ರಿಯಲ್ ಎಸ್ಟೇಟ್ ಮಾಡ್ಕೊಂಡು ವಿಲಾಗಳು, ಪ್ಲಾಟ್ಗಳು, ಅಪಾರ್ಟ್ಮೆಂಟ್ಗಳನ್ನ ಕಟ್ಟಿದ್ರು. ಇವತ್ತು ಅನ್ನೋದನ್ನ ಕೇಳ್ತೀನಿ, ಅದೇ ಅಪಾರ್ಟ್ಮೆಂಟ್ ನಾವ್ಯಾಕೆ ನೀರ್ ಕೊಡ್ಬೇಕು? ಏನಕ್ಕೋಸ್ಕರ ನೀರ್ ಕೊಡ್ಬೇಕು? ಏನಕ್ಕೋಸ್ಕರ ಇದನ್ನ ಕೊಡ್ಬೇಕು? ಏನಕ್ಕೆ ಬೇಕು ಸರ್ ಈ ITBT ಕಂಪನಿಗಳು? ಪರಿಸರ ಹೋರಾಟಗಾರರು ಸದ್ಗುರು ಅವರಿಗೆ ಕಾರ್ಡ್ ಕಡ್ದು ಆಶ್ರಮ ಕಟ್ಟುವಂತ ಕೊಟ್ಟಾಗ ಎಲ್ಲೋದ್ರು ಪರಿಸರವಾದಿಗಳು? ಅದೇ ಸರ್, ಎಷ್ಟು ಜನ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿದ್ರು. ಇವತ್ತು ಯಾರು ಸಪೋರ್ಟ್ ಮಾಡಿಲ್ಲ ಮೇಡಮ್. ಕೇಸ್ಗಳು ಹಾಕ್ಸ್ಕೊಂಡವ್ರು ಅದ್ರ ಬಗ್ಗೆ ಸಕಾರಾತ್ಮಕ ನಾವು ಹೋರಾಟ ಮಾಡಿದಾಗ ಅದಾವೇನು ನಮ್ಮನ್ನ ಕರ್ಕೊಂಡೋಗಿ ಜೈಲ್ಗಳಲ್ಲಿ ಹಾಕೋದಿಕ್ಕೆ, ನಮ್ಮನ್ನ ಚೀಮಾರಿ ಹಾಕೋದಿಕ್ಕೆ, ನಮ್ಮನ್ನ ಇವರ ದ್ರೋಹಿಗಳಾಗಿ ನೋಡೋದಿಕ್ಕೆ ಇದೇ ನಾವು ಅನುಭವಿಸಿರೋದು. ಪರಿಸರವಾದಿಗಳು ಇವತ್ತೂ ಅಷ್ಟೇ ಇದೇ ಹೋರಾಟದಲ್ಲಿ ಲಾಯರ್ ಜಗದೀಶ್ ಅವರು ಎಷ್ಟು ಹೋರಾಟ ಮಾಡಿದ್ರು ಗೊತ್ತಾ? ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲಾ ಕಡೆ ಪ್ರಚಾರ ಮಾಡಿದ್ರು, ಬನ್ನಿ ಸಪೋರ್ಟ್ ಮಾಡಿ, ಸಹಾಯ ಮಾಡಿ ಅಂತ. ಎಲ್ಲ ಕೊಂಡ್ಕೊಂಡ್ಬಿಟ್ರು ಮೇಡಮ್, ಕೊಂಡ್ಕೊಂಡ್ರು. ಇದೇ ಆಶ್ರಮ ಬೇಡ, ಅಲ್ಲಿ ಬೇಡ, ಸಂಪೂರ್ಣ ಕಮರ್ಷಿಯಲ್ ಆಗ್ತಾ ಇದೆ. ಆ ವ್ಯಕ್ತಿನ ಇವತ್ತು ದೇಶಾದ್ಯಂತ ಕೊಂಡಾಡ್ತಿರಲ್ಲ ಸರ್. ಕಿರಣ್ ಕುಮಾರ್ ಅವರ ಅದನ್ನೇ ಸರ್, ಪ್ರತಿಯೊಬ್ಬ ನಾಗರಿಕ ಇವತ್ತು ನೀರಿನ ಬಗ್ಗೆ ಮಾತಾಡೋದಕ್ಕೆ ಹಕ್ಕಿಲ್ಲ. ಸದ್ಗುರು ಅವ್ರದ್ದು ಆಶ್ರಮ ಅಲ್ಲ, ದಯವಿಟ್ಟು ತಪ್ಪು ಕಲ್ಪನೆ ಜನಕ್ಕೆ ಕೊಡ್ಬೇಡಿ. ಆಶ್ರಮಗಳ ಮೇಲೆ ಬೇರೆ ಗೌರವ. ಭಜನೆ ಮಾಡೋ ಜಾಗನ ಯೋಗ ಕೇಂದ್ರ. ಏನಕ್ಕೆ ಅದು ಯೋಗ ಮಾಡ್ಬೇಕು? ಕೊಟ್ಟಿದಾರಲ್ಲ ಸರ್. ಏನಕ್ಕೆ ಮಾಡ್ಬೇಕು? ಕೊಟ್ಟಿದಾರಲ್ಲ. ಏನಕ್ಕೆ ಮಾಡ್ಬೇಕು? ಅದು ಆ ಯೋಗ ಕೇಂದ್ರ ಏನಕ್ಕೆ ಬೇಕು? ಕೊಟ್ಟೋದಕ್ಕೆ ಏನಕ್ಕೆ ಬೇಕಾಗಿತ್ತು?